ಪ್ರಾಯಶಃ ಇಡೀ ದೇಶ ಒಬ್ಬ ಅದ್ಭುತ ರಾಜಕಾರಣಿಯನ್ನು ಇವತ್ತು ಕಳ್ಕೊಂಡಿದೆ. ಒಬ್ಬ ಶಿಸ್ತುಬದ್ಧ ರಾಜಕಾರಣಿ, ತನ್ನ ವೃತ್ತಿಗೆ ಗೌರವ ತಂದುಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿ ಸನ್ಮಾನ್ಯ ಎಸ್ ಎಂ ಕೃಷ್ಣರು. ಪ್ರಾಯಶಃ ಇವತ್ತು ಬೆಂಗಳೂರಿನ ಈ ಇಷ್ಟು ದೊಡ್ಡ ಬೆಳವಣಿಗೆಗೆ ಮೂಲ ಪುರುಷ ಸನ್ಮಾನ್ಯ ಎಸ್ ಎಂ ಕೃಷ್ಣರು ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ಕಾಲಘಟ್ಟದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರನ್ನ ಸಿಂಗಾಪುರ ಮಾಡಬೇಕು ಅಂತ ಹೇಳುವಂಥ ಸಂದರ್ಭಗಳಲ್ಲಿ ಹಲವಾರು ಜನ ಅವರನ್ನ ತಮಾಷೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಆದರೆ ಅವರು ಯಾವ ದೃಷ್ಟಿಕೋನದಿಂದ ಆ ಮಾತನ್ನು ಹೇಳಿದ್ರೋ ಆ ಮಾತಿಗೆ ಹೊಸ ದಿಕ್ಕನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಇವತ್ತು ಬೆಂಗಳೂರಿನ ಅಂಡರ್ ಪಾಸ್ಗಳಿರ್ಬೋದು, ಫ್ಲೈಓವರ್ಗಳಿರ್ಬೋದು, ನಮ್ಮ ಮೆಟ್ರೋ ಇರ್ಬೋದು, ಇವತ್ತು ಸಬರ್ಬನ್ ರೈಲ್ವೆಗೆ ಒಂದು ಅಡಿಪಾಯ ಹಾಕಿದವರು ಇರ್ಬೋದು, ಏರ್ಪೋರ್ಟ್ ಬೆಂಗಳೂರಿನ ಏರ್ಪೋರ್ಟ್ಗೆ ಇವತ್ತು ಅದ್ಭುತವಾದಂಥ ಒಂದು ಜಗತ್ತೇ ಕಣ್ಣೆತ್ತಿ ನೋಡುವಂಥ ಒಂದು ಏರ್ಪೋರ್ಟ್ ಅನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಎಲ್ಲದಕ್ಕೂ ಆ ಬೀಜ ಬಿತ್ತಿದವರು ಸನ್ಮಾನ್ಯ ಎಸ್ ಎಂ ಕೃಷ್ಣರು. ನೇರ ನಡೆನುಡಿ, ಯಾರಲ್ಲಿಯೂ ಕಾಂಪ್ರಮೈಸ್ ಇಲ್ಲ, ಕಮಿಟೆಡ್ ಟು ದಿ ಕೋರ್. ಅವರು ಯಾವ ವಿಚಾರಕ್ಕೆ ಅವರು ಏನು ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೆ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ಮತ್ತು ಅವರಲ್ಲಿ ಒಂದು ವಿಶಿಷ್ಟತೆ ಏನಿತ್ತು ಅಂತ ಹೇಳಿದ್ರೆ, ತಾನು ಕಂಡುಕೊಂಡಂಥ ಸತ್ಯವನ್ನ ಯಾರ ಎದುರಾಗಲಿ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆ ಒಂದು ಪ್ರವೃತ್ತಿ ಅವ್ರದ್ದಿತ್ತು. ಪ್ರಾಯಶಃ ಅವರ ಆ ಒಂದು ಮುಂದಾಲೋಚನೆ, ದೂರಾಲೋಚನೆ ಇದು ಇವತ್ತು ಬೆಂಗಳೂರನ್ನು ಇಷ್ಟು ದೊಡ್ಡ ಹಂತಕ್ಕೆ ಏರಿಸುವಂಥ ಕೆಲಸ ಕಾರ್ಯಗಳಾಗಿದೆ. ಪ್ರಾಯಶಃ ಒಬ್ಬ ರಾಜಕಾರಣಿ, ಕರ್ನಾಟಕದ ಇದರಲ್ಲಿ ಪ್ರಧಾನಮಂತ್ರಿ ಪಟ್ಟನ್ನು ಬಿಟ್ಟರೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದರು. ಎಸ್ ಎಂ ಕೃಷ್ಣರು ಉಳಿದೆಲ್ಲ ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ಗವರ್ನರ್, ಈ ರೀತಿ ಪ್ರತಿಯೊಂದು ಸ್ಥಾನವನ್ನು ಕೂಡ ಅಲಂಕರಿಸಿದ್ರು. ಆ ಎಲ್ಲ ಸ್ಥಾನಗಳಿಗೂ ಗೌರವ ತಂದುಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಇವತ್ತು ನಾವು ಅವರನ್ನು ಅಗಲಿದ್ದೇವೆ. ಪ್ರಾಯಶಃ ಒಬ್ಬ ವ್ಯಕ್ತಿಯ ಅಗಲುವಿಕೆ ಜನರಿಗೆ ಎಷ್ಟು ನೋವನ್ನು ಉಂಟು ಮಾಡ್ತದೆ ಅಂತ ಹೇಳಿದರೆ, ಪ್ರಾಯಶಃ ಬೆಳಗಿನ ಜಾವ 3:30ರಿಂದಲೇ ಅವರ ಅಗಲುವಿಕೆ ಗೊತ್ತಾದ ತಕ್ಷಣ ಇಲ್ಲಿ ಸೇರುವಂಥ ಜನ ಬಹುಶಃ ಇವತ್ತು ಇಡೀ ದಿನ ಅವರ ಆ ಮೇಲಿನ ಪ್ರೀತಿ ವಿಶ್ವಾಸ ಇಟ್ಟು ಅವರ ಆತ್ಮಕ್ಕೆ ಶಾಂತಿ ಕೋರಲಿಕ್ಕೆ ಸಾವಿರಾರು ಜನ ಬರ್ತಾರೆ ಅಂತ ನಾನು ಭಾವಿಸಿದ್ದೇನೆ. ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ, ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡಿ, ಒಂದು ನನ್ನೆಲ್ಲ ಯುವ ರಾಜಕಾರಣಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ದಯವಿಟ್ಟು ಎಸ್ ಎಂ ಕೃಷ್ಣರು ನಡೆದ ದಾರಿಯನ್ನು ಒಮ್ಮೆ ಅವಲೋಕನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ. ಇವತ್ತು ರಾಜಕಾರಣಿಗಳ ಆ ಒಂದು ಘನತೆ, ಗೌರವಗಳ ಒಂದು ಸಂದಿಗ್ಧ ಕಾಲಘಟ್ಟದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮನ್ನು ಅಗಲಿದಂಥ ಎಸ್ ಎಂ ಕೃಷ್ಣರ ಆ ಮಾರ್ಗದರ್ಶಿ ಸೂತ್ರಗಳನ್ನು ನಾವೆಲ್ಲ ಒಮ್ಮೆ ನೋಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಸ್ವಲ್ಪ ಮಟ್ಟಿನ ರಾಜಕಾರಣವು ಕೂಡ ಶುದ್ಧೀಕರಣ ಆಗಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ. ಸರ್ ಒಂಚೂರು ಇಂಗ್ಲಿಷ್. One of the greatest stalwart of Indian political scenario, that is S.M. Krishna, who held almost all the posts except the post of the Prime Minister. He was awarded with Padma Vibhushan also. And as far as Bangalore is concerned, his vision that gave a new direction to the development of Bangalore. Today, it is one of the fastest growing city, Bangalore, which had minimum basic facilities before the incoming Chief Ministership of Prime Minister, Chief Minister. I pray God, may his soul rest in peace. I pray that all the politicians across the country should follow the footsteps of Honorable S.M. Krishna.